ಇನ್ನೊಂದು ಬೆಳವಣಿಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂದ್ರೆ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಈಗ ಜೈಲುವಾಸದಲ್ಲಿರೋದು ಈ ಒಂದು ಘಟನೆ ನಿಮ್ಗೆ ಎಷ್ಟು ಅಂದ್ರೆ ನೋವು ತಂದಿದೆ ಯಾಕಂದ್ರೆ ಒಬ್ಬ ಸ್ಟಾರ್ ನಟ ಜೈಲುವಾಸದಲ್ಲಿರುವಂಥದ್ದು ತುಂಬ ತುಂಬ ನೋವು ಕೊಟ್ಟಿದೆ. ಈ ವಿಷಯದ ಬಗ್ಗೆ ಹೇಗೆ ಹೇಳಬೇಕೋ ಗೊತ್ತಿಲ್ಲ. ಯಾಕೆಂದರೆ ನಾವು ಚಿಕ್ಕವರಿಂದ ದರ್ಶನ್ ಸರ್ನ ನೋಡ್ಕೊಂಡು ಬಂದಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ನಮ್ಮ ಮನೇಲಿ ಒಬ್ಬರು ಅವರು ಅನ್ನೋ ಥರ ಖುಷಿಯಿಂದ ಅವರು ಸಿನಿಮಾ ಹಿಟ್ಗಳು ಕೊಟ್ಟರೆ ನಾವು ಏನೋ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಏನೋ ಒಂದು ಕೊಟ್ವಿ ಅಂತ ಹೇಳಿ ಖುಷಿ ಪಡ್ತಾ ಇದ್ವಿ. ಇವತ್ತು ಅವ್ರು ಆ ಥರ ಒಂದು ನೋವು ಪಡ್ತಾ ಇರೋದು ನನಗಂತ ಅಲ್ಲ, ಎಲ್ಲರಿಗೂ ತುಂಬ ಬೇಜಾರಿದೆ, ನೋವಿದೆ. ಭೇಟಿ ಆಗಿದ್ರು ದರ್ಶನ್ ಅವ್ರನ್ನ ಅಂತಂದ್ರೆ ದತ್ತಾ ಸಿನಿಮಾದ ಒಂದಷ್ಟು ನೆನಪುಗಳು ಹೇಳ್ತಾ ಇದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವ್ರ ಜೊತೆ ಫೋನ್ ಕಾಲಲ್ಲಿ ಮಾತಾಡಿದ್ದು ಅಂತ. ಅದು ನನಗೆ ಇಂಡಸ್ಟ್ರಿಗೆ ಬಂದಾಗ ನನಗೆ ದರ್ಶನ್ ಸರ್ ಆಗಿ ಇಡೀ ಕರ್ನಾಟಕ ನಮ್ಮ ಹೀರೋಗಳೆಲ್ಲರೂ ಅಪೂರ್ವ ಸಿನಿಮಾದ ಆಡಿಯೋ ಲಾಂಚ್ ಮಾಡೋಕ್ಕೆ ಬಂದಿದ್ರು. ಆವಾಗ ದರ್ಶನ್ ಸರ್ನ ಮೀಟ್ ಮಾಡಿದ್ದು, ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಸೊ ಅವಾಗಲೂ ಅಷ್ಟೇ ಅವ್ರು ಏನಂದರೆ ತುಂಬ ಸಪೋರ್ಟಿವ್ ಆಗಿ ನಿಲ್ತಾರೆ. ನನಗಂತಲ್ಲ, ಯಾರೇ ಹೊಸಬ್ರು ಬಂದ್ರೂ ಯಾವುದೇ ಒಂದು ಆಡಿಯೋ ಲಾಂಚ್ಗಿರ್ಬೋದು ಸಪೋರ್ಟ್ ಮಾಡೋದಕ್ಕೆ ಬಂದೇ ಬರ್ತಾರೆ. ಅದಾದಮೇಲೆ ನನ್ನ ಮೊಡವೆ ಫಿಲಮ್ಗೂ ಬಂದಿದ್ದರು. ಸೊ ಅವ್ರನ್ನ ತುಂಬ ಚೆನ್ನಾಗಿ ನೋಡಿ ತುಂಬ ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಟರೆ ನಾನು ತುಂಬ ಚಿಕ್ಕವಳಲ್ಲಿದ್ದಾಗ ಯಾರೋ ಒಬ್ಬರು ಅಂಕಲ್ಲು ನಮಗೆ ದರ್ಶನ್ ಸರ್ಗೆ ಫೋನ್ ಮಾಡಿಕೊಟ್ಟಿದ್ದು. ನಾವು ತುಂಬ ಚಿಕ್ಕವರು. ಅವಾಗೆಲ್ಲ ದರ್ಶನ್ ಸರ್ ಅಂತ ಫೋಟೋ ಎಲ್ಲ ಹಾಕೋತಾ ಇದ್ವಿ. ನಮಗೆ ಇದು ಫೋಟೋಸು ಆಟೋಗ್ರಾಫ್ ಬರೀತೀವಲ್ಲ ಅದರಲ್ಲೆಲ್ಲ ಅವಾಗೆಲ್ಲ ಡಿ ಬಾಸ್ ನಂಗೆ ಗೊತ್ತಿಲ್ಲ, ದರ್ಶನ್ ಸರ್ ಅಷ್ಟೇ. ಸೊ ಆ ಟೈಮಲ್ಲಿ ಫೋನ್ ಮಾಡಿಕೊಟ್ಟಾಗ ನಾನು ಮಾತಾಡಿದ್ದೆ ಒಂದ್ಸಲ ದರ್ಶನ್ ಸರ್ ಜೊತೆನೆ ಚಿಕ್ಕವಳಲ್ಲಿ. ಯಾವುದೋ ಸಿನಿಮಾದ ಬಗ್ಗೆ ಹೇಳಿದ್ವಿ. ಅವಾಗ ದತ್ತ ಸಿನಿಮಾ ನೋಡಿದೆ ನಮ್ಮ ಅಂತ ಹೇಳಿದರು ಅವರು. ಸರ್ ಮುಂದೆ ರಿಲೀಸ್ ಆಗುತ್ತೆ, ದತ್ತ ಸಿನಿಮಾ ನೋಡು ರಮ್ಯಾ ಮೇಡಮ್ ಜೊತೆ ಅಂತ ಹೇಳಿದ್ರು. ಸರಿ ಸರ್ ಅಂತ ಅವತ್ತೇ ಫುಲ್ ಖುಷಿಯಾಗಿದ್ವಿ. ನಮ್ಮ ತಾತ ಮಾತಾಡಿದ್ರು, ಅಮ್ಮ ಮಾತಾಡಿದ್ರು. ಸೊ ನಾನಂತಲ್ಲ, ಎಲ್ಲರಿಗೂ ದರ್ಶನ್ ಸರ್ ಅಂದ್ರೆ ನಾವೊಂದು ಅಭಿಮಾನ ಇಟ್ಕೊಂಡಿದ್ದೀವಿ. ಈ ಕೊಲೆ ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ ಅಂದ್ರೆ ರೇಣುಕಾ ಸಮೂಹ ಒಬ್ಬ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಅಶ್ಲೀಲವಾಗಿ ಕಮೆಂಟ್ ಮಾಡೋದಲ್ಲಿ, ಫೋಟೋ ಕಳಿಸೋದಲ್ಲಿ ಮತ್ತೊಂದು ಹಿನ್ನೆಲೆಯಿಂದ ಈ ಕೊಲೆ ಇಲ್ಲಿ ತನಕ ಬಂದಿರೋಂಥದ್ದು. ಸೊ ಇಂಥವ್ರಿಗೆ ಯಾಕಂದ್ರೆ ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಕಷ್ಟು ಅಬ್ಸರ್ವ್ ಮಾಡಿರ್ತೀವಿ, ನಿಮಗೂ ಗೊತ್ತಿರುತ್ತೆ, ಹೆಣ್ಮಕ್ಳಿಗೆ ಕೆಟ್ಟದಾಗಿ ಮೆಸೇಜ್ ಹಾಕಿದ್ರೆ ಅಥವಾ ಸೆಲೆಬ್ರಿಟಿಗಳಿದ್ರೆ ಒಂದು ಫೋಟೋ ಹಾಕಿದ್ರೆ ನೂರಾರು ಕಮೆಂಟ್ಸ್ಗಳು ಕೆಟ್ಟದಾಗೆ ಮಾಡಿರ್ತಾರೆ, ಬಟ್ಟೆಗಳ ಬಗ್ಗೆ ಆಗಲಿ ಅವ್ರು ಇರೋರ ಬಗ್ಗೆ ಆಗಲಿ. ಸೊ ಈ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ಅಂದ್ರೆ ಸೋಷಿಯಲ್ ಮೀಡಿಯಾನ ಈ ಮಟ್ಟಕ್ಕೆ ಕೆಟ್ಟದಾಗಿ ಬೆಳೆಸ್ಕೋತಾರೆ ಅಂತ. ಬಟ್ಟೆ ಹಾಕೊಳ್ಳೋದು ಏನು ಗೊತ್ತಾ, ನನ್ನ ಪ್ರಕಾರ ಇವಾಗ ನಾವು ಮಾಮೂಲಿ ಎಲ್ಲಿ ಬೇಕೋ ಯಾವ ಥರ ಬಟ್ಟೆ ಹಾಕಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಪಾರ್ಟಿ ಅಂದಾಗ ಪಾರ್ಟಿ ಡ್ರೆಸ್ಸೇ ಹಾಕಬೇಕು, ಒಂದು ಟ್ರೆಡಿಷ್ನಲ್ ವೇರ್ ಫೆಸ್ಟಿವಲ್ ಅಂದಾಗ ನಾವು ಇದೇ ಥರ ಬಟ್ಟೆ ಹಾಕಬೇಕು. ಸೊ ಅದಕ್ಕೆ ನಮಗೆ ಗೊತ್ತಿರುತ್ತೆ ಯಾವ ಥರ ಎಲ್ಲಿ ಬಟ್ಟೆ ಹಾಕೋಬೇಕು ಅಂತೇಳಿ. ಹುಡುಗಿರಿಗೆ ಗೊತ್ತಿಲ್ದಿರೋಂಥದ್ದು ನೀವು ಮೆಸೇಜ್ ಮಾಡ್ತೀರಾ, ಯಾರಿಗೊಬ್ರಿಗೆ ಕಮೆಂಟ್ಸ್ ಮಾಡ್ತೀರಾ, ಯಾಕೆ? ನೀವು ನಿಮಗೇನಾದರೂ ಖುಷಿ ಆಯ್ತಾ ಆ ಥರ ಬಟ್ಟೆ ಹಾಕ್ಕೊಂಡಿರೋದಕ್ಕೆ? ಇಲ್ಲ ಅವ್ರನ್ನ ಪ್ರವೋಕ್ ಮಾಡಬೇಕು ಅಂತನೋ ಅದಂತೂ ಗೊತ್ತಿಲ್ಲ ನನಗೆ. ಸೊ ಓಕೆ, ಹೀರೋಯಿನ್ಸ್ಗಳಿಗೆ ಆಲ್ಮೋಸ್ಟ್ ಮಾಡ್ತಾರೆ, ಬಟ್ ಮಾಮೂಲಿ ಹುಡುಗಿರಿಗೂ ಅದು ತುಂಬ ನೋವು ಕೊಡುತ್ತೆ. ಹುಡುಗಿರಿಗೆ ಹೇಗೆ ಅಂದರೆ, ನಾವುಗಳಾದರೆ ಸಿನಿಮಾದಲ್ಲಿ ಹಾಕೋತೀವಿ, ಅದು ಬೇರೆ. ಬಟ್ ಹುಡುಗಿರು ಆಚೆಗಡೆ ಅದನ್ನೆಲ್ಲ ಎಂಜಾಯ್ ಮಾಡಬೇಕು, ಹಾಕಬೇಕು, ಖುಷಿಯಾಗಿರ್ತಾರೆ. ತಪ್ಪು ಅಂತ ಹೇಳ್ತಿಲ್ಲ, ಯಾವಾಗ ಎಲ್ಲಿ ಬೇಕೋ ಆ ಥರ ಬಟ್ಟೆ ಹಾಕಬೇಕು. ಸೊ ಮೇಯ್ನ್ ಪಾಯಿಂಟಿಗೆ ಬರೋದಾದರೆ, ಈ ಕಮೆಂಟ್ಸ್ಗಳು ಹಾಕೋದ್ರ ಬಗ್ಗೆ ಹೇಳೋದಾದರೆ, ಸೊ ನಿಜವಾಗ್ಲೂ ತಪ್ಪು ಅನಿಸುತ್ತೆ. ಓಕೆ, ತುಂಬ ಇದಾಗ ಹಾಕ್ತಾ ಇದ್ದಾರಾ, ವಲ್ಗರಾಗಿ ಹಾಕ್ತಿದಾರಾ, ಓಕೆ. ಬಟ್ ಸುಮ್ಮನೆ ಎಲ್ಲದಕ್ಕೂ ಕಮೆಂಟ್ಸ್ ಮಾಡ್ತಾ ಕೂತ್ಕೊಳ್ಳೋದು ದೊಡ್ಡ ತಪ್ಪು. ಅದೆಲ್ಲ ಮಾಡಬಾರ್ದು. ಯಾಕೆಂದರೆ ಯಾರ್ದೋ ಒಬ್ರು ನೋವಿಗೆ ನಾವು ಕಾರಣ ಆಗ್ತೀವಿ. ಯಾಕೆಂದರೆ ನಮ್ಮ ಮನೆಯಲ್ಲೂ ಇರ್ತಾರೆ, ತಾಯಿ ಇರ್ತಾರೆ, ಅಕ್ಕ ತಂಗಿ, ಇವರಿಗೆಲ್ಲ ಬೇರೆಯವ್ರ ಮೆಸೇಜ್ ಮಾಡಿದಾಗ ನಮಗೆ ಹೇಗೆ ಉರಿಯುತ್ತೆ, ನಮಗೆಲ್ಲ ಹೇಗಾಗುತ್ತೆ. ಸೊ ಹಾಗೆ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಯಾರಾದರೂ ಏನಾದರೂ ಅಂದಾಗ ಅವ್ರ ಮನೇಲಿರೋ ಗಂಡಸ್ರಿಗೂ ಉರಿಯುತ್ತೆ, ಅವರಿಗೂ ಬೇಜಾರಾಗುತ್ತೆ. ಈ ಪ್ರೊವೋಕಿಂಗ್ ಕಮೆಂಟ್ಸ್ಗಳು ನೀವು ಹೇಳ್ತಿದ್ರೆ, ಯಾಕಂದ್ರೆ ಸೆಲೆಬ್ರಿಟಿಗಳು ಓಕೆ ಅದನ್ನು ಕಾಮನ್ ನೋಡಿ ಎಷ್ಟೋ ಜನ ಅದನ್ನ ತಲೆಗೆ ಹಾಕೊಳ್ಳದೆ ಬಿಟ್ಟು ಉಂಟು. ಬಟ್ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ನೋವು ಪಟ್ಟು ಸುಸೈಡ್ ಮಾಡ್ಕೊಂಡ್ರೆ ಕೇಸ್ಗಳು ಎಷ್ಟು ಆಗಿದೆ. ಸೊ ಸೆಲೆಬ್ರಿಟಿಗಳಾದ ನಿಮಗೆ ಎಷ್ಟು ಕಾಡುತ್ತೆ ಅಂತ ನೋಡಿ, ಈ ಥರ ಕೆಟ್ಟ ಮೆಸೇಜ್ ಆಗಲಿ ಮತ್ತೊಂದಾಗಲಿ ಯಾವ ಮಟ್ಟಕ್ಕೆ ನಿಮ್ಮನ್ನು ಕುಗ್ಸುತ್ತೆ ಅಂತ ಮಾನಸಿಕವಾಗಿ? ಸ್ಟಾರ್ಟಿಂಗ್ ನನಗಂತೂ ತುಂಬ ಅನ್ನಿಸ್ತಿತ್ತು, ಏನೇ ಮೆಸೇಜ್ಗೂ ಬೇಜಾರು ಮಾಡ್ಕೋತಾ ಇದ್ದೆ. ಏನಾದರೂ ಫೋಟೋ ಬಂದರೆ ತುಂಬ ಶಾಕ್ ಆಗ್ತಿದ್ದು, ಏನಿದೆ ಈ ಥರದ್ದೆಲ್ಲ ಅಂತ ಹೇಳಿಬಿಟ್ಟು. ಬಟ್ ಇವಾಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಮಾಮೂಲಿ ಆಗಿಬಿಟ್ಟಿದೆ. ಇದನ್ನು ಎಷ್ಟು ತಲೆ ಕೆಡಿಸ್ದಾಗ ನಾವು ನಾವು ಬೇಜಾರು ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ. ಅವ್ರು ಸುಮ್ಮನೆ ಎಲ್ಲೋ ಕುತ್ಕೊಂಡಿರ್ತಾರೆ, ಸುಮ್ಮನೆ ಮೆಸೇಜ್ ಮಾಡಿ ಬಿಸಾಕ್ತಾರೆ. ಸೊ ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಆಮೇಲೆ ನಾವು ಬೇಜಾರಾಗಿದ್ದೀವೋ, ನಾವು ನೋಡಿದ್ದೀವೋ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಸುಮ್ಮನೆ ಏನೋ ಮಾಡಬೇಕು, ಟೈಮ್ ಪಾಸ್ ಮಾಡ್ತಾರೆ ಅಷ್ಟೇ. ಸೊ ಅದೇ ನಾವುಗಳು ತಲೆ ಕೆಡಿಸ್ಕೊಡೋದಿಲ್ಲ, ಬಿಟ್ಟಾಕ್ಕೊಂಡು ಹೋಗ್ಲಿ ಬಿಡು ಅಂತ ಅನ್ಕೋತೀವಿ. ಬಟ್ ಮಾಮೂಲಿ ಹುಡುಗಿರಿಗೆ ತುಂಬ ನೋವು ಕೊಡುತ್ತೆ. ನೋಡಿದ್ದೀವಿ, ಸೂಸೈಡ್ ಮಾಡ್ಕೊಂಡಿರೋದಾಗಿರ್ಬೋದು. ಕೆಲವು ಜನ ಅಯ್ಯೋ ಇವಾಗ ಹೋಗ್ತಾ ಇದ್ರೆ ಈ ಥರ ಯಾರು ಏನು ಕಮೆಂಟ್ಸ್ ಮಾಡ್ತಾರೋ ಒಂದು ಮೈಂಡಲ್ಲಿ ಬಂದ್ಬಿಡುತ್ತೆ. ಸೊ ಅವೆಲ್ಲ ತುಂಬ ದೊಡ್ಡ ತಪ್ಪು. ನಿಮಗೆ ಈ ಥರದ ಸಮಸ್ಯೆ ಯಾವ ಥರ ಎದುರಾಗಿದೆ? ಕೆಟ್ಟದಾಗಿ ಮೆಸೇಜ್ ಮಾಡೋದಂಥದ್ದು, ಅಶ್ಲೀಲವಾಗಿ ಕಳಿಸುವಂಥದ್ದಾಗಲಿ?
ಅದೇ ಇವಾಗ್ಲೂ ನಡೀತಾ ಇರುತ್ತೆ ಅದು. ಇವಾಗ ಏನ್ ಗೊತ್ತಾ, ನಾವು ಪಬ್ಲಿಕ್ ಪ್ರಾಪರ್ಟಿ ಅಂತ ಅನ್ಕೊಂಡ್ಬಿಟ್ರೆ, ಇಲ್ಲ ಯಾವುದೇ ಹುಡುಗಿ ಅಂತ ಅನ್ಕೊಂಡ್ರು ಬರ್ತಾ ಇರುತ್ತೆ. ಸೊ ಬಟ್ ನಾವು ಅದನ್ನೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ನಾನಂತೂ ಎಲ್ಲ ಬ್ಲಾಕ್ ಮಾಡಿ ಬಿಸಾಕ್ತೀನಿ, ಇಲ್ಲ ನಾನು ನೋಡಿದ್ರು ಗೊತ್ತಾಗಲ್ಲ ನಾನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿ ಬಿಸಾಕ್ತೀನಿ. ಎಲ್ಲ ಹುಡುಗಿರು ಅಷ್ಟೇ, ತಲೆ ಕೆಡಿಸ್ಕೊಳ್ಳೋದೇನು ಇಲ್ಲ. ಯಾರು ಏನು ಇವಾಗ ಅವ್ನು ಮೆಸೇಜ್ ಮಾಡ್ದೆ ಅವನೇನೋ ಮಾಡ್ತಾನೆ ಅನ್ನೋ ಏನೂ ಆಗೋದಿಲ್ಲ. ಅದಕ್ಕೆ ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಕಾನೂನಿದೆ ತಲೆ ಕೆಡಿಸ್ಕೊಳ್ಳೋದಕ್ಕೆ. ಸೊ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿಡಿ ಹಂಗಂತ ಹೇಳ್ಬಿಟ್ಟು ನಾನು ಆ ಥರ ಬಟ್ಟೆನೇ ಹಾಕ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಒಂದು ನಾವು ಇರೋದು ಕರ್ನಾಟಕದಲ್ಲಿ, ನಮಗೆ ಗೊತ್ತಾಗುತ್ತೆ ನಮಗೆ ಎಲ್ಲಿ ಹೇಗಿರಬೇಕು ಅಂತ ಹೇಳಿ. ಹಾಗಿದ್ರೆ ಸಾಕು ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ರೇಣುಕಾಸ್ವಾಮಿ ಈ ಥರದೊಂದು ಕೆಲಸಕ್ಕೆ ಕೈ ಹಾಕ್ಲಿಲ್ಲ ಅಂತಂದ್ರೆ ಬದುಕ್ತಾ ಇದ್ರು, ಮತ್ತೆ ಕಾನೂನಾತ್ಮಕ ಅವ್ರ ಮೇಲೂ ಹೋರಾಟ ನಡೀತಾ ಇತ್ತು ಅಂತ ಅನ್ಸುತ್ತೆ. ಹೌದು. ಅಂದ್ರೆ ಇವತ್ತು ಅವ್ರೆಲ್ಲಾದ್ರೂ ಇದ್ದಿದ್ರೆ ಅವ್ರು ನಿಜವಲ್ಲೂ ಜೈಲಲ್ಲಿ ಇರ್ತಾ ಇದ್ರು. ಅದೊಂದು ದೊಡ್ಡ ಅಫೆನ್ಸ್. ಅವರು ಆ ಥರ ಮಾಡಬಾರ್ದು. ಒಂದು ಹುಡುಗಿಗೆ ಓಕೆ ಮೆಸೇಜ್ ಮಾಡ್ತಾನೆ ಅನ್ನೋದಕ್ಕೆ ನಾವು ಬೇಜಾರು ಮಾಡ್ಕೋತೀವಿ. ಅಂಥದ್ರಲ್ಲಿ ಅಷ್ಟು ಕೆಟ್ಟದಾಗಿ ಮೆಸೇಜು ಫೋಟೋಸ್ ಕಳಿಸೋದು ದೊಡ್ಡ ತಪ್ಪು. ಅದು ಯಾರೇ ಹೆಣ್ಣು ಹುಡುಗಿ ಆಗಿರಲಿ, ಅದು ಮದುವೆ ಆಗಿರೋ ಒಂದು ಹೆಣ್ಣು ಹುಡುಗಿಗೆ ಆ ಥರ ಕಳಿಸ್ತಾರೆ ಇದ್ರೂ ಕೂಡ ಅದು ದೊಡ್ಡ ತಪ್ಪು. ಮದುವೆ ಆಗಿರಲಿ ಮದುವೆ ಆಗ್ದೇ ಇರಲಿ, ಅದು ದೊಡ್ಡ ತಪ್ಪು. ಆ ಥರ ಎಲ್ಲ ಮಾಡಬಾರ್ದು. ಆಮೇಲೆ ಇನ್ನೂ ಅಂದರೆ ಯಾಕೆ ಬೇಕಲ್ವ ನಮಗಿದೆಲ್ಲ? ಯಾರಿಗೋ ಮೆಸೇಜ್ ಮಾಡಿಕೊಂಡು ಅವರೇನೋ ಮಾಡಿ ನಮಗೇನೋ ಒಂದು ಪ್ರಾಬ್ಲಮ್ ಆಗಿ, ಇಲ್ಲ ನಮ್ಮನೆ ಹೆಣ್ಮಕ್ಳಿಗೆ ಏನಾದರೂ ಮುಂದೆ ಪ್ರಾಬ್ಲಮ್ ಆದರೆ ಯಾಕೆ ಬೇಕಿವೆಲ್ಲ ನಮಗೆ? ಫಸ್ಟ್ ಆಫ್ ಆಲ್ ಅವ್ರ ಮನೆಯಲ್ಲಿ ಪ್ರೆಗ್ನೆಂಟ್ ಇರೋವಂಥ ಹೆಂಡತಿ ಇದ್ಲು ಅಲ್ವಾ, ಯಾಕೆ ಬೇಕು ಅವ್ರಿಗೆ? ಅವ್ರಿಗೆ ಮುದ್ದಾದ ಹೆಂಡತಿ ಇದ್ದಾಳೆ, ಮಗು ಇನ್ನೊಂದು 5 months ಆಗಿತ್ತು, ಮಗು ಬರ್ತಾ ಇತ್ತು. ಇಷ್ಟೊಂದೆಲ್ಲ ಇಟ್ಕೊಂಡು ಇವನಿಗೆ ಯಾಕೆ ಬೇರೆಯವ್ರ ಮನೆ ಉಸಾಬ್ರಿ? ಅವತ್ತೊಂದು ಸುಮ್ಮನೆ ಇದ್ದಿದ್ರೆ ಇವ್ರೇನೂ ತಲೆ ಕೆಡಿಸ್ಕೋತಿರ್ಲಿಲ್ಲ, ಇವತ್ತು ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ನಾವುಗಳು ಒಂಚೂರು ಯೋಚನೆ ಮಾಡ್ಬೇಕು. ಯಾರೇ ಒಂದು ಕೆಟ್ಟದ್ದು ಮೆಸೇಜ್ ಹಾಕ್ತಿದೀವೋ, ಅವಳಿಗೇನೋ ಒಂದು ಮೆಸೇಜ್ ಹಾಕ್ತಿದೀವಿ, ಬೇಡ ಅದೆಲ್ಲ ಯಾಕೆ ಬೇಕು? ಅವ್ರ ಮನೆ ಸುದ್ದಿ ನಾವು ತಲೆ ಕೆಡಿಸ್ಕೊಂಡು ಅವ್ರ ಮನೆ ದೀಪನೇ ಆರೋಯ್ತು. ಇವಾಗ ಅವ್ರ ಹೆಂಡ್ತಿನ ಯಾರು ನೋಡ್ಕೋತಾರೆ, ಮಗುನ ಯಾರು ನೋಡ್ಕೋತಾರೆ? ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಯಾರೇ ಹುಡುಗರಾಗಿರ್ಲಿ ಇಲ್ಲ ಹುಡುಗಿರಾಗಿರ್ಲಿ ಯೋಚನೆ ಮಾಡಿ ಇರಬೇಕು ಅನ್ನೋದಷ್ಟೇ. ಕೆಟ್ಟದ್ದು ಅನ್ನಿಸ್ಕೊಳ್ಳೋದು 1 ನಿಮಿಷ. ಸೊ ಚೆನ್ನಾಗಿ ಬದುಕಬೇಕು ಇರೋವರೆಗೂ. ಥ್ಯಾಂಕ್ ಯು ಅಪ್ಪು. ಥ್ಯಾಂಕ್ ಯು. ಎಸ್, ಇದಿಷ್ಟು ಅಪೂರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.